ಸ್ಟೂಡೆಂಟ್ಸ್ ಎಲ್ಲ ಚಲನ್ನು ಇನ್ನೂ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ರೆ ಜಸ್ಟ್ ನಾನು ಕಾಲ್ ಟ್ರೈ ಮಾಡ್ತಾಯಿದ್ದೆ. ಸೊ ಅವರು ಫೈನಲಿ ರಿಸೀವ್ ಮಾಡಿದ್ರು. ಸೊ ಅವರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹಾಗೂ ನಾನು ಚಲನ್ನು ಯಾವ ರೀತಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರ ಜೊತೆ ಕೇಳ್ಕೊಂಡಿದ್ದೀನಿ. ಅದನ್ನು ನಿಮಗೆ ತಿಳಿಸ್ತೀನಿ ಈಗ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಅವರು ಕಾಲ್ ರೆಕಾರ್ಡ್ ಮಾಡಿದ್ದೀನಿ. ಸೊ ಅವ್ರು ಏನು ಮಾತಾಡಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ. ಸರ್, ಇದು PGCET ಒಂದು ಚಲನ್ನು ಡೌನ್ಲೋಡ್ ಆಗ್ತೀವಲ್ಲ ಸರ್? ಸರ್ ಒಂದು 1 ಅವರ್ ಬಿಟ್ಟು ಟ್ರೈ ಮಾಡಿ ಆಗುತ್ತೆ. ಹೌದಾ ಸರ್? ಇನ್ನೊಂದು ಡೌಟು, ಆ ಪೇಮೆಂಟ್ ಅಲ್ಲಿ ನಿಮ್ದೇನು ತೋರಿಸ್ತಾ ಇದೆ ಅಂದ್ರೆ ನಮ್ಮ ಅಕೌಂಟಿಂದ ಬ್ಯಾಂಕ್ ಆಫ್ ಬರೋಡಾಗೆ ಎನಿ ಬ್ಯಾಂಕ್ ಅಕೌಂಟು, ಬ್ಯಾಂಕ್ ಆಫ್ ಬರೋಡಾ ಎನಿ ಬ್ಯಾಂಕ್ ಅಕೌಂಟು HDFC ಅಂತಿದೆ. ಸೊ ನಮ್ಮ ಬ್ರಾಂಚಿಗೆ ಹೋಗಿ ಅಥವಾ ಆ ಸ್ಟೂಡೆಂಟ್ ತಂದೆ ಅಕೌಂಟ್ ಇಂದ ನಿಮ್ಮ ಬ್ಯಾಂಕ್ ಆಫ್ ಬರೋಡಾಗೆ ಟ್ರಾನ್ಸ್ಫರ್ ಮಾಡೋದಾ ಯಾವ ರೀತಿ ಸರ್ ಅದು? ನೀವು ಚಲನ್ ಯಾವ್ದು ಡೌನ್ಲೋಡ್ ಮಾಡ್ಕೊಂತೀರೋ ಅನ್ನೋದಿದೆ ಸರ್. ಬ್ಯಾಂಕ್ ಆಫ್ ಬರೋಡಾ ಚಲನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ ಬ್ಯಾಂಕ್ ಇಂದ ಹೋಗಿ ಬ್ಯಾಂಕ್ ಆಫ್ ಬರೋಡಾಗೆ ಟ್ರಾನ್ಸ್ಫರ್ ಆಗುತ್ತೆ ಅಮೌಂಟ್. ಓಕೆ, ಬ್ಯಾಂಕಿಗೆ ಹೋಗಿ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ಅಲ್ಲಿ ಅಕೌಂಟ್ ನಂಬರ್ ಇರುತ್ತೆ ಬ್ಯಾಂಕ್ ಆಫ್ ಬರೋಡಾ ನಿಮ್ದು KE, ಸೊ ಅಲ್ಲಿಗೆ ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ ಆ ರೀತಿ ಅಲ್ಲ? ಸೊ ಅಥವಾ ಆನ್ಲೈನ್ ಮಾಡ್ಬೇಕಾ ಅಥವಾ ಬ್ರಾಂಚಿಗೆ ಹೋಗಿ ಮಾಡ್ಬೇಕಾ? RTGS ಅಥವಾ ನೆಫ್ಟ್ ಆದ್ರೂ ಮಾಡ್ಬೋದು. ಓಕೆ, ಅದು ಬ್ಯಾಂಕ್ಗೆ ಹೋದ್ರೆ ಅವರು ಕೂಡ ಅದನ್ನೇ ಎಲ್ಲ ಮಾಡೋದು? ಹೌದು. ಥ್ಯಾಂಕ್ ಯು ಸರ್. ಓಕೆ, ಸೊ ಅವರು ಹೇಳಿದ್ದು ಬ್ಯಾಂಕು ಚಲನು. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ನಿಮಗಲ್ಲಿ ಎನಿ ಬ್ಯಾಂಕ್ ಟು BOB ಅಥವಾ ಎನಿ ಬ್ಯಾಂಕ್ ಟು ಇನ್ನೊಂದು ಬ್ಯಾಂಕ್ ಇದೆ HDFC ಅಂತ. ಓಕೆ, ಸೊ ಎನಿ ಬ್ಯಾಂಕ್ ಅಂತೇಳಿದ್ರೆ ನಿಮ್ಮ ಪೇರೆಂಟ್ಸ್ ಅಕೌಂಟಿಂದ ನೀವೇನು ಮಾಡ್ಬೋದು, ಇಲ್ಲಿಗೆ ಟ್ರಾನ್ಸ್ಫರನ್ನು ಮಾಡ್ಬೋದು. ಸೊ ಅದರಲ್ಲಿ ಯಾವ್ದು ಬೇಕಾದ್ರೆ ಚಲನ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಚಲನ್ ಡೌನ್ಲೋಡ್ ಮಾಡ್ಕೊಂಡು ನೀವು RTGS ನೋಡಿ, ಬ್ಯಾಂಕಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ ಅಲ್ಲೂ ಕೂಡ RTGS ಮಾಡ್ತಾರೆ. ಓಕೆ, ಸೊ ನಿಮ್ಮ ಪೇರೆಂಟ್ಸು ಬ್ಯಾಂಕ್ ಅಕೌಂಟಲ್ಲಿದೆ, ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಸೊ ಈ ರೀತಿ ಪೇಮೆಂಟನ್ನು ಮಾಡಬೇಕು ಅಂತ ಅವ್ರಿಗೆ ತಿಳಿಸಿ ನೀವೇನು ಮಾಡಿ RTGSನ ಮಾಡಿಸಿದ್ರೆ, ಪೇಮೆಂಟನ್ನು ಮಾಡಿದ್ರೆ ಅವ್ರು RTGS ಮಾಡ್ತಾರೆ. ಅದನ್ನು ಕೇಳ್ಕೊಂಡು ಒಂದ್ಸರಿ ನಿಮ್ಮ ಬ್ರ್ಯಾಂಚಲ್ಲಿ ದಯವಿಟ್ಟು ಕೇಳ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಪ್ರೊಸೀಜರ್. ಸೊ ಡೈರೆಕ್ಟಾಗಿ ಆನ್ಲೈನ್, ಇನ್ ಕೇಸ್ ನಿಮ್ಮದು ಆನ್ಲೈನ್ ಬ್ಯಾಂಕಿಂಗ್ ಇದ್ದರೆ ಅಲ್ಲೇ ಡೈರೆಕ್ಟಾಗಿ ಮಾಡ್ಬೋದು. ಓಕೆ, ಅದು ಕೂಡ ಪಾಸಿಬಿಲಿಟೀಸು ಇದೆ. ಸೊ ಇನ್ ಕೇಸ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವೇನು ಮಾಡಿ ಬ್ರಾಂಚ್ಗೆ ಹೋಗ್ಬಿಟ್ಟು ನೀವು, ಅಥವಾ ನಿಮ್ಮ ಅಕೌಂಟಲ್ಲೇ ದುಡ್ಡಿದ್ದರೆ ನಿಮ್ಮ ಅಕೌಂಟಿಂದನೇ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ಅಥವಾ ನಿಮ್ಮ ಪೇರೆಂಟ್ಸ್ ಅಕೌಂಟಲ್ಲಿ ದುಡ್ಡಿದ್ದರೆ ಪೇರೆಂಟ್ಸ್ ಅಕೌಂಟಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ. ಅಲ್ಲಿ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅವರು, KE ಒಂದು ನಂಬರ್ಗಳನ್ನ ಕೊಟ್ಟಿರ್ತಾನೆ. ಅದು ಚಾನಲ್ ಡೌನ್ಲೋಡ್ ಆದಾಗ ನಾನು ಇನ್ಫಾರ್ಮೇಷನ್ ಹೇಳ್ತೀನಿ ನಿಮಗೆ. ಓಕೆ, ಸೊ ಅದು ಆಟೋಮೆಟಿಕ್ಕಾಗಿ ನೀವು ಪೇಮೆಂಟ್ ಆದ ತಕ್ಷಣ ಅಲ್ಲಿ ನಿಮಗೆ ಅಡ್ಮಿಷನ್ ಆರ್ಡರು ಬರುತ್ತೆ. ಓಕೆ, ಸೊ ಚಲನ್ ಯಾವಾಗ ಡೌನ್ಲೋಡ್ ಆಗುತ್ತೆ, ಇನ್ನೂ 1 ಅವರ್ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸ್ಟೂಡೆಂಟ್ಸ್ ವೆಯ್ಟ್ ಮಾಡಿ. ಸೊ ಏನು ಮಾಡೋಕ್ಕಾಗಲ್ಲ, ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀರಾ. ಇನ್ನೊಂದು ಜಸ್ಟ್ ಒಂದು 2 ಡೇಸ್ಗೋಸ್ಕರ ಪ್ಲೀಸ್ ಡೋಂಟ್ ಲೂಸ್ ಯುವರ್ ಪೇಷನ್ಸ್. ವೆಯ್ಟ್ ಮಾಡಿ ದಯವಿಟ್ಟು, ಅದನ್ನೇ ನಾನು ಹೇಳೋದು ನಿಮಗೆ. ಓಕೆ, ಸೊ ಜಸ್ಟ್ ಇದೊಂದು ಪೇಮೆಂಟ್ ಆಗಿಬಿಟ್ರೆ ನಿಮ್ಮದು 99% ನಿಮ್ಮದು ಪ್ರೋಸೆಸ್ ಮುಗ್ದಂಗೆ. ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ ಬರುತ್ತೆ, ಆವಾಗ ನಿಮಗೆ KEಗೂ ನಿಮಗೂ ಅವ್ರಿಗೆ ಸಂಬಂಧನೇ ಇರೋಲ್ಲ. ನೀವು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ತೀರಾ, ಕಾಲೇಜ್ಗೂ ನಿಮಗೂ ಅಲ್ಲಿ ನಿಮಗೆ ಲಿಂಕ್ ಸ್ಟಾರ್ಟ್ ಆಗ್ತದೆ. ಸೊ KE ಲಿಂಕು ನಿಮಗೆ ಸ್ಟಾಪ್ ಆಗ್ತದೆ. ಓಕೆ, ಸೊ ಯಾರು ಪೇಮೆಂಟ್ ಮಾಡಿ ಆ ಚಾಯ್ಸ್ 1 ಕೊಟ್ಟಿರ್ತಕ್ಕಂಥವ್ರು, ಚಾಯ್ಸ್ 2 ಕೊಟ್ಟಿದ್ರು, ಚಾಯ್ಸ್ 3 ಕೊಟ್ಟಿದ್ರೆ ನೀವು ಅಗೇನ್ KE ಒಂದು ಪ್ರೋಸೆಸ್ಸು ನಿಮಗೆ ಕಂಟಿನ್ಯೂಷನು ಆಗುತ್ತೆ. ಸೊ ದಯವಿಟ್ಟು ವೆಯ್ಟ್ ಮಾಡಿ ಸ್ಟೂಡೆಂಟ್ಸ್.